ನಮಸ್ಕಾರ. ಮುಖ್ಯಾಂಶಗಳು. ದಸರಾ ಮಹೋತ್ಸವಕ್ಕೆ ಮೈಸೂರಿನಲ್ಲಿ ಚಾಲನೆ. ಸೋಂಕು ನಿಯಂತ್ರಣ ಕ್ರಮಗಳೇ ಶ್ರೀರಕ್ಷೆ. ಡಾಕ್ಟರ್ ಸಿಎನ್ ಮಂಜುನಾಥ್. ಸರಣಿ ಹಬ್ಬಗಳ ಹಿನ್ನೆಲೆ ಜನಸಂದಣಿ ನಿರ್ವಹಣೆಗೆ ಮಾರ್ಗಸೂಚಿ. ಪ್ರಯಾಣಿಕರ ರಕ್ಷಣೆಗೆ ರೈಲ್ವೆ ಮಂಡಳಿಯಿಂದ ಅಗತ್ಯ ಕ್ರಮ. ಬಿಹಾರದಲ್ಲಿ ರಂಗೇರಿದ ಚುನಾವಣಾ ಪ್ರಚಾರ. ಇದೇ 23ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚುನಾವಣಾ ರ್ಯಾಲಿ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪರಾಭವ. ವಾರ್ತೆಗಳ ವಿವರ. ನಾಡಹಬ್ಬ ದಸರಾ ಮಹೋತ್ಸವ ಇಂದಿನಿಂದ ಆರಂಭವಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಡದೇವತೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ಅಗ್ರಪೂಜೆ ಸಲ್ಲಿಸಿ ವಿದ್ಯುಕ್ತ ಚಾಲನೆ ನೀಡಿದರು. ಇಂದು ಬೆಳಗ್ಗೆ 7:44ರಿಂದ 8:15ರ ಬ್ರಾಹ್ಮಿ ಮುಹೂರ್ತದಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ದಸರಾ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಕೃಷಿ ಸಚಿವರಾದ ಬಿಸಿ ಪಾಟೀಲ್, ಸಂಸದರಾದ ಪ್ರತಾಪ್ ಸಿಂಹ ಸೇರಿದಂತೆ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ದೊಡ್ಡ ಹೋರಾಟವನ್ನು ನಡೆಸಿ ಎಲ್ಲರ ಆರೋಗ್ಯಕ್ಕೂ ಕಾರಣರಾದವರು. ಇದೇ ಸಂದರ್ಭದಲ್ಲಿ 6 ಕೊರೋನಾ ಯೋಧರನ್ನು ಸನ್ಮಾನಿಸಲಾಯಿತು. ಯುಗ ಯುಗಾದಿ ಕಳೆದರು ಯುಗಾದಿ. ಬಳಿಕ ಡಾಕ್ಟರ್ ಮಂಜುನಾಥ್ ಪ್ರಥಮ ಬಾರಿಗೆ ವೈದ್ಯರಿಂದ ದಸರಾ ಉದ್ಘಾಟನೆ ಮಾಡಿಸಿದ ಸರ್ಕಾರಕ್ಕೆ ವೈದ್ಯಕೀಯ ಸಮೂಹ ಆಭಾರಿಯಾಗಿದೆ. ಇದು ತಮಗೆ ದೊರೆತ ಅತಿ ದೊಡ್ಡ ಗೌರವ ಮತ್ತು ಮರೆಯಲಾಗದ ಕ್ಷಣವಾಗಿದೆ. ಇದೀಗ ಕಾಪಾಡುವ ಶಕ್ತಿಗಿಂತ ಕಾಡುವ ಶಕ್ತಿ ಹೆಚ್ಚಾಗಿದೆ. ಬರುವ ಫೆಬ್ರವರಿ ಮತ್ತು ಜೂನ್ ನಡುವೆ ಲಸಿಕೆ ದೊರೆಯುವ ನಿರೀಕ್ಷೆ ಇದ್ದು, ಅಲ್ಲಿಯವರೆಗೆ ಸೋಂಕು ನಿಯಂತ್ರಣ ಕ್ರಮಗಳೇ ನಮಗೆ ರಕ್ಷೆಯಾಗಬೇಕು. ಜಗತ್ತು ಕೊರೋನಾದಿಂದ ಮುಕ್ತವಾಗಲಿ ಎಂದು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದರು. ಕೋವಿಡ್ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸರ್ಕಾರ ಸೋಂಕು ನಿಯಂತ್ರಣಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯುತ್ತಿವೆ. ಹುತಾತ್ಮರಾದ ಕೊರೋನಾ ಸೇನಾನಿಗಳನ್ನು ಗೌರವಪೂರ್ವಕವಾಗಿ ಸ್ಮರಿಸಬೇಕು. ಹುತಾತ್ಮ ಯೋಧರಿಗೆ ದೊರೆಯುವ ಎಲ್ಲ ಸೌಲಭ್ಯಗಳು ಕೊರೋನಾ ವಾರಿಯರ್ಸ್ಗಳಿಗೂ ಲಭಿಸಬೇಕು. ವೈದ್ಯಕೀಯ ಸಮೂಹದ ಮೇಲಿನ ಹಲ್ಲೆ ನಿಲ್ಲಬೇಕು. ವೈದ್ಯರ ಆತ್ಮವಿಶ್ವಾಸ ಹೆಚ್ಚಿಸುವ ಕೆಲಸ ಆಗಬೇಕು ಎಂದು ಹೇಳಿದರು. ಇವತ್ತು ನಮಗೆ ಅವಕಾಶ ಕೊಡುವ ಮೂಲಕ ಇಡೀ ವೈದ್ಯ ಸಮುದಾಯಕ್ಕೆ ಮತ್ತು ಕರೋನಾ ಯೋಧರ ಸಮುದಾಯಕ್ಕೆ ನಮ್ಮ ಘನ ಸರ್ಕಾರ ಕೊಟ್ಟಂತ ಅತ್ಯಂತ ದೊಡ್ಡ ಗೌರವ ಹಾಗೂ ಉನ್ನತವಾದಂಥ ಖ್ಯಾತಿ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೃದಯ ತುಂಬಿದ ನಮಸ್ಕಾರಗಳನ್ನ ಮಾಡ್ತೇನೆ. ಲಕ್ಷಾಂತರ ಜನ ಇವತ್ತು ಕರೋನಾ ಸೋಂಕಿನಿಂದ ಬಳಲುತ್ತಿದ್ದಾರೆ. ಲಕ್ಷಾಂತರ ಜನ ಜಲಪ್ರಳಯದಿಂದ ನೊಂದು ಹೋಗಿದ್ದಾರೆ. ಬದುಕು ಬೀದಿ ಪಾಲಾಗಿದೆ. ಆದರೆ ಇದಕ್ಕೆಲ್ಲ ಕಾಪಾಡುವ ಶಕ್ತಿ ಇವತ್ತು ಕಾಡುವ ಶಕ್ತಿಗಿಂತ ಅತಿ ಹೆಚ್ಚಾಗಿದೆ. ಈ ಜಗತ್ತಿನ ಸಮಸ್ಯೆಗಳಿಗೆ ಸಂರಕ್ಷಣೆ ಕೊಡತಕ್ಕಂಥ ಈ ಕರೋನಾ ಸೋಂಕನ್ನ ಬೇಗ ನಿರ್ಗಮಿಸಿ ನಾಡಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಕೊರೋನಾ ಸೇನಾನಿಗಳ ಸೇವೆ ಅನನ್ಯ. ಜೊತೆಗೆ ಪ್ರವಾಹ ಪರಿಸ್ಥಿತಿಯೂ ಸಹ ರಾಜ್ಯವನ್ನು ಬಾಧಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ತಮ್ಮೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ರಾಜ್ಯದ ಸಂಕಷ್ಟಕ್ಕೆ ಸೂಕ್ತ ಬೆಂಬಲ ನೀಡುವುದಾಗಿ ಹೇಳಿದ್ದು, ಇದರಿಂದ ನೆಮ್ಮದಿ ಉಂಟಾಗಿದೆ ಎಂದರು. ಕಲಬುರಗಿಯಲ್ಲಿ ಪ್ರವಾಹಕ್ಕೀಡಾದ ಗ್ರಾಮವೊಂದನ್ನು ಸ್ಥಳಾಂತರ ಮಾಡಲಾಗಿದ್ದು, ಪ್ರವಾಹದಿಂದ ಸಂಕಷ್ಟದಲ್ಲಿರುವ ಪ್ರದೇಶಗಳ ಜನರ ದೈನಂದಿನ ನಿರ್ವಹಣೆಗಾಗಿ 34 ಕೋಟಿ ರೂಪಾಯಿ ನೆರವನ್ನು ನೇರವಾಗಿ ಸಂತ್ರಸ್ತರ ಖಾತೆಗೆ ಜಮೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಖಾತೆಯಲ್ಲೂ ಸಾಕಷ್ಟು ಹಣ ಇದೆ ಎಂದರು. ರೋಗ ಹರಡದಂತೆ ತಡೆಯಬೇಕಾಗಿದೆ. ತಾಯಿ ಚಾಮುಂಡೇಶ್ವರಿ ಅನುಗ್ರಹದ ರಾಜ್ಯದ ಜನತೆ ಮೇಲೆ ಸದಾ ಇರಲಿ ಎಂದು ಕೋರ್ತೇನೆ. ಈ ನಡುವೆ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿದ್ದು, ಇಲ್ಲಿನ ಜನರ ಜೊತೆಗೆ ಸರ್ಕಾರ ಸದಾ ನಿಮ್ಮೊಂದಿಗಿದೆ ಎಂಬುದನ್ನು ಹೇಳಲು ಬಯಸುತ್ತೇನೆ. ಈಗಾಗಲೇ ವಿಶೇಷವಾಗಿ ಕಲಬುರಗಿಯಲ್ಲಿ ಪ್ರವಾಹ ಪೀಡಿತರ ಪ್ರದೇಶಗಳಲ್ಲಿ ಗ್ರಾಮಗಳನ್ನೇ ಸ್ಥಳಾಂತರ ಮಾಡಿ ಉತ್ತಮ ಪರ್ಯಾಯ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ಎಂದು ತಿಳಿಸಿದ್ದೇನೆ. ನೇರವಾಗಿ ನೆರೆಪೀಡಿತ ಪ್ರದೇಶದ ಜಿಲ್ಲಾಧಿಕಾರಿಗಳ ಕೈಗೊಂಡ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿ ಪಡೆದಿದ್ದೇನೆ. ಖುದ್ದು ಕಂದಾಯ ಸಚಿವರು ನಿನ್ನೆಯಿಂದಲೇ ಪ್ರವಾಹ ಪೀಡಿತ ಪ್ರದೇಶಗಳ ಭೇಟಿ ಆರಂಭಿಸಿದ್ದಾರೆ. ರಾಜ್ಯದ
51,810 ರೈತರಿಗೆ ಬೆಳೆ ಪರಿಹಾರಕ್ಕಾಗಿ ಒಟ್ಟು 36.57 ಕೋಟಿ ರೂಪಾಯಿ ಮೊತ್ತವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಪ್ರಾಕೃತಿಕ ವಿಕೋಪ ತಡೆ ಯೋಜನೆ ಜಾರಿಯಲ್ಲಿರುವುದರಿಂದ ಪರಿಹಾರ ವಿತರಣೆ ಸುಲಭವಾಗಿದ್ದು, ತೊಂದರೆಗೆ ಈಡಾದವರಿಗೆ ಜೀವಹಾನಿ, ಆಸ್ತಿ ಹಾನಿ, ಜಾನುವಾರು ಹಾನಿಗಳಿಗೆ 1 ವಾರದೊಳಗಾಗಿ ಪರಿಹಾರ ನೀಡಲು ಆದೇಶ ಮಾಡಿದ್ದೇನೆ. ಮೈಸೂರು ದಸರಾ ಮಹೋತ್ಸವ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ನಾಡದೇವತೆಯ ಉತ್ಸವ ಯಾವುದೇ ವಿಘ್ನಗಳಿಲ್ಲದೆ ನೆರವೇರಲಿ, ನಾಡು ಸುಭಿಕ್ಷವಾಗಲಿ, ಎಲ್ಲೆಡೆ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಆಶಿಸಿದರು. ಮುಂದುವರಿಸಿದರು. ರಾಜಪ್ರಭುತ್ವದ ನಂತರ ಈ ಸಂಪ್ರದಾಯವನ್ನು ಕರ್ನಾಟಕ ಸರ್ಕಾರ ಆಚರಿಸಿಕೊಂಡು ಬಂದಿರುವ ವಿಚಾರ ಎಲ್ಲರಿಗೂ ಗೊತ್ತಿರುವಂತಹದ್ದು. ನಾಡಿನ ಅಧಿದೇವತೆ ಎಂದು ಕರೆಯಲಾಗುವ ಶ್ರೀ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ತಾಯಿ ಶ್ರೀ ಚಾಮುಂಡೇಶ್ವರಿನಿಗೆ ಅಗ್ರಪೂಜೆ ಸಲ್ಲಿಸಿ ನಾಡಿಗೆ ರಾಜ್ಯಕ್ಕೆ ಒಳಿತಾಗಲಿ, ದಸರಾ ಕೈಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ದಸರಾ ಮಹೋತ್ಸವವನ್ನು ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟಿಸುವುದು ಸಂಪ್ರದಾಯವಾಗಿದೆ. ಮೈಸೂರು ದಸರಾ ವಿಶ್ವವಿಖ್ಯಾತಿಯಾದುದು. ದಸರಾ ಎಂದರೆ ಎಲ್ಲೆಡೆ ಸಂಭ್ರಮ, ವೈಭವ ಮನೆ ಮಾಡಿರುತ್ತದೆ. ಆದರೆ ಈ ಬಾರಿ ಕರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ, ಸಾಂಪ್ರದಾಯಿಕವಾಗಿ ಆಚರಿಸಬೇಕಾದ ಅನಿವಾರ್ಯತೆ ಬಂದಿದೆ. ಜಾಗತಿಕವಾಗಿ ಸಮಸ್ಯೆ ಉಂಟು ಮಾಡಿರುವ ಕರೋನಾ ಸಾಂಕ್ರಾಮಿಕ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ದಸರಾ ಮಹೋತ್ಸವದ ಹಲವಾರು ಕಾರ್ಯಕ್ರಮಗಳನ್ನು ಈ ಬಾರಿ ಆಯೋಜಿಸುತ್ತಿಲ್ಲ. ಆದರೆ ದಸರಾ ಮಹೋತ್ಸವದ ಸಂಪ್ರದಾಯ ಮತ್ತು ಪರಂಪರೆಯನ್ನು ನಿಲ್ಲಿಸಬಾರದು ಎಂಬ ಉದ್ದೇಶದಿಂದ ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅರಮನೆ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಂದಿಧ್ವಜ ಪೂಜೆ ಹಾಗೂ ಜಂಬೂ ಸವಾರಿ ಕಾರ್ಯಕ್ರಮಗಳನ್ನು ಮಾತ್ರ ಆಚರಿಸಲಾಗುತ್ತಿದೆ. ಇಂದಿನಿಂದ ದೇಶಾದ್ಯಂತ ನವರಾತ್ರಿ ಸಂಭ್ರಮ ಆರಂಭವಾಗಿದೆ. 9 ದಿನಗಳ ಈ ಮಹೋತ್ಸವದಲ್ಲಿ ಶಕ್ತಿದೇವಿ ದುರ್ಗಾಮಾತೆಯ ಆರಾಧನೆ ನಡೆಯುತ್ತಿದೆ. ಶಕ್ತಿ ಸ್ವರೂಪಿಣಿಯಾದ ದುರ್ಗೆಯನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ದೇವಾಲಯಗಳಲ್ಲಿ ದುರ್ಗಾಮಾತೆಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಿಸುವುದು ಸಂಪ್ರದಾಯವಾಗಿದೆ. ನವರಾತ್ರಿಯ ಮೊದಲ ದಿನವಾದ ಇಂದು ದುರ್ಗಿಯನ್ನು ಶೈಲಪುತ್ರಿಯನ್ನಾಗಿ ಆರಾಧನೆ ಮಾಡಲಾಗುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ದುರ್ಗಾದೇವಿಯ ಆರಾಧನೆ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿದೆ. सभी मंदिरों में पूजा अर्चना के दौरान श्रद्धालु कोरोना से बचाव के लिए सभी नियमों का पालन कर रहे हैं. माता रानी के दर्शन करने के लिए मास्क लगाने, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ನವರಾತ್ರಿಗೆ ಶುಭ ಕೋರಿದ್ದು, ಈ ಹಬ್ಬ ಎಲ್ಲರಲ್ಲೂ ಸಂತಸ, ಸಮೃದ್ಧಿ ತರಲಿ ಎಂದು ಹಾರೈಸಿದ್ದಾರೆ. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ, ಶ್ರೀನಗರದ ದುರ್ಗಾನಾಥ್ ಮತ್ತಿತರ ದೇವಾಲಯಗಳಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ನವರಾತ್ರಿಗೆ ಶುಭ ಹಾರೈಸಿದ್ದಾರೆ. ಮೊದಲ ದಿನವಾದ ಇಂದು ತಾಯಿ ಶೈಲಪುತ್ರಿಗೆ ಪ್ರಣಾಮಗಳು. ಆಕೆಯ ಆಶೀರ್ವಾದದಿಂದ ನಮ್ಮ ಭೂಮಂಡಲ ಸುರಕ್ಷಿತ, ಸಮೃದ್ಧ ಮತ್ತು ಆರೋಗ್ಯಪೂರ್ಣವಾಗಿದೆ. ತಾಯಿಯ ಆಶೀರ್ವಾದದಿಂದ ಬಡವರು ಮತ್ತು ಕೆಳವರ್ಗದ ಜನರಿಗೆ ಸಕಾರಾತ್ಮಕ ಬದಲಾವಣೆ ತರುವಂತಾಗಲಿ ಎಂದು ಹಾರೈಸಿದ್ದಾರೆ. ಅಯೋಧ್ಯೆಯ ರಾಮಲೀಲಾದಲ್ಲಿ ನವರಾತ್ರಿ ಸಂಭ್ರಮ ಮನೆ ಮಾಡಿದ್ದು, ಇಂದಿನಿಂದ ರಾತ್ರಿ 7 ಗಂಟೆಗೆ ಡಿಡಿ ನ್ಯಾಷನಲ್ನಲ್ಲಿ ನೇರ ಪ್ರಸಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೊಡಗು ಜಿಲ್ಲೆ ತಲಕಾವೇರಿಯಲ್ಲಿ ಇಂದು ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ ತೀರ್ಥೋದ್ಭವ ನೆರವೇರಿತು. ಕೋವಿಡ್ ಸೋಂಕು ನಿಯಂತ್ರಣ ಹಿನ್ನೆಲೆಯಲ್ಲಿ ಅತ್ಯಂತ ಕಡಿಮೆ ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ಕಾರ್ಯ ನಡೆಯಿತು. ತಲಕಾವೇರಿಗೆ ಆಗಮಿಸುವವರಿಗೆ ಜಿಲ್ಲಾಡಳಿತ ಕೋವಿಡ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿತ್ತು. ಹೊರ ರಾಜ್ಯದಿಂದ ಭಕ್ತರು ಈ ಬಾರಿ ತಲಕಾವೇರಿಗೆ ಆಗಮಿಸಿರಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದರು. ತೀರ್ಥೋದ್ಭವ ಸಂದರ್ಭದಲ್ಲಿ ಜೈ ಮಾತಾ ಕಾವೇರಿ ಮಾತಾ ಎಂಬ ಉದ್ಘೋಷ ಕೇಳಿಬಂತು. ಗೋಪಾಲಕೃಷ್ಣ ಆಚಾರ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಿತು. 2 ನಿಮಿಷ ತಡವಾಗಿ ಬ್ರಹ್ಮಕೊಂಡಿಕೆಯಲ್ಲಿ ಕಾವೇರಿಯು ನಿಧಾನವಾಗಿ ಉಕ್ಕಿ ತೀರ್ಥ ಸ್ವರೂಪಿಣಿಯಾದಳು. ಕೊಡಗಿನ ಜನತೆ ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು.
ನವರಾತ್ರಿಯಿಂದ ಆರಂಭವಾಗಿರುವ ಸಾಲು ಸಾಲು ಹಬ್ಬಗಳ ಸಂದರ್ಭದಲ್ಲಿ ಸೋಂಕು ನಿಯಂತ್ರಣ ಕ್ರಮಗಳ ಕುರಿತ ಮಾರ್ಗಸೂಚಿಯನ್ನು ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಹೊರಡಿಸಿದೆ. ಪ್ರಮುಖವಾಗಿ ನಾಡಹಬ್ಬ ದಸರಾವನ್ನು ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಆಚರಿಸಬೇಕು. ಮೈಸೂರು ಹೊರತುಪಡಿಸಿ ರಾಜ್ಯದ ಇತರ ಭಾಗಗಳಲ್ಲಿ ನಡೆಸಲಾಗುವ ದಸರಾ ಆಚರಣೆಯ ಕಾರ್ಯಕ್ರಮಗಳಲ್ಲಿ 100ಕ್ಕಿಂತ ಹೆಚ್ಚು ಜನ ಒಂದೇ ಕಡೆ ಸೇರುವಂತಿಲ್ಲ. ವ್ಯಕ್ತಿಗತ ಅಂತರವಿಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ. ಸೋಂಕು ನಿಯಂತ್ರಣಕ್ಕೆ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ರಕ್ಷಣಾ ಸಂಸ್ಥೆಗಳು ಹೊರಡಿಸುವ ಆದೇಶಗಳನ್ನು ಪರಿಪಾಲಿಸುವುದು ಕಡ್ಡಾಯವಾಗಿದೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು. ನವರಾತ್ರಿ ಹಾಗೂ ದುರ್ಗಾಪೂಜೆಯ ಆಚರಣೆಗೂ ಇದು ಅನ್ವಯವಾಗಲಿದೆ. ಹಬ್ಬಗಳ ಸಂದರ್ಭದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ರೈಲ್ವೆ ಮಂಡಳಿ ರೈಲ್ವೆ ನಿಲ್ದಾಣಗಳ ಭದ್ರತೆ, ಜನಸಂದಣಿ ನಿರ್ವಹಣೆ ಮತ್ತು ಇತರೆ ವ್ಯವಸ್ಥೆಗಳ ಬಗ್ಗೆ ಪರಾಮರ್ಶೆ ನಡೆಸಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ರೈಲು ಸಂಚಾರಗಳು ಮತ್ತು ಪ್ರಯಾಣಿಕರ ಸಂಖ್ಯೆ ವಿರಳವಾಗಿತ್ತು. ಆದರೆ ಹಬ್ಬಗಳು ಹತ್ತಿರವಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗುವ ನಿರೀಕ್ಷೆಗಳಿವೆ. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ದಟ್ಟಣೆಯಿಂದ ಉಂಟಾಗಬಹುದಾದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ರೈಲ್ವೆ ಮಂಡಳಿ ಅಧ್ಯಕ್ಷರು, ಹಿರಿಯ ಅಧಿಕಾರಿಗಳು ಮತ್ತು ಆರ್ಪಿಎಫ್ನ ಡಿಜಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು. ಈ ಕುರಿತು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕೊರೋನಾ ವೈರಸ್ ಹರಡುವುದನ್ನು ತಡೆಯುವ ಉದ್ದೇಶದಿಂದ ರೈಲು ಪ್ರಯಾಣಿಕರಲ್ಲಿ ಜಾಗೃತಿ ಮೂಡಿಸುವುದು ಸೇರಿದಂತೆ ರೈಲು ನಿಲ್ದಾಣಗಳು ಮತ್ತು ರೈಲುಗಳಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ರೈಲಿನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಅಗತ್ಯವಾದ ಸುರಕ್ಷತೆ ಮತ್ತು ಭದ್ರತೆಯನ್ನು ನೀಡಬೇಕು. ಇದಕ್ಕೆ ಪೂರಕವಾಗಿ ಮೇರಿ ಸಹೇಲಿಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಯಿತು ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. ಭಾರತದ ವಿದೇಶಿ ವಿನಿಮಯದ ಸಂಗ್ರಹವು $5.867 ಬಿಲಿಯನ್ ನಷ್ಟು ಏರಿಕೆಯಾಗಿದ್ದು, ಅಕ್ಟೋಬರ್ 9ಕ್ಕೆ ಕೊನೆಗೊಂಡ ವಾರದಲ್ಲಿ $551.505 ಬಿಲಿಯನ್ ಗೆ ತಲುಪಿದೆ. ಒಟ್ಟಾರೆ ಸಂಗ್ರಹಗಳಲ್ಲಿ ವಿದೇಶಿ ಕರೆನ್ಸಿ ಪ್ರಮುಖ ಭಾಗವಾಗಿದ್ದು, $5.737 ಬಿಲಿಯನ್ ನಷ್ಟು ಹೆಚ್ಚಳ ಕಂಡುಬಂದಿದೆ. ಈ ಮೂಲಕ ವಿದೇಶಿ ಕರೆನ್ಸಿ $508.783 ಬಿಲಿಯನ್ ಗೆ ತಲುಪಿದೆ. ಅದೇ ರೀತಿ ಚಿನ್ನದ ಸಂಗ್ರಹವು $113 ದಶಲಕ್ಷ ಗೆ ಏರಿಕೆಯಾಗಿದ್ದು, ಒಟ್ಟಾರೆ $36.598 ಬಿಲಿಯನ್ ತಲುಪಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಇದೇ ಮೊದಲ ಬಾರಿಗೆ ರಾಜ್ಯ ಅಭಿವೃದ್ಧಿಗಳ ಸಾಲಗಳ ಖರೀದಿಗೆ ಸಂಬಂಧಿಸಿದಂತೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಒಎಂಒ ಅನ್ನು ಅಕ್ಟೋಬರ್ 22ರಂದು ನಡೆಸಲಿದೆ. ನಗದು ಹರಿವು ಪ್ರಮಾಣದ ಸುಧಾರಣೆ ಮಾಡುವುದು ಮತ್ತು ಸಮರ್ಥವಾದ ದರವನ್ನು ನೀಡುವ ಗುರಿಯೊಂದಿಗೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ 10,000 ಕೋಟಿ ರೂಪಾಯಿಗಳ ಮೊತ್ತದ ಒಎಂಒಗಳನ್ನು ವಿಶೇಷ ಪ್ರಕರಣದಲ್ಲಿ ಕೈಗೊಳ್ಳಲಾಗುತ್ತಿದೆ. ಮಾರುಕಟ್ಟೆಯ ಪ್ರತಿಕ್ರಿಯೆಯನ್ನು ಆಧರಿಸಿ ಹರಾಜಿನ ಗಾತ್ರವನ್ನು ಹೆಚ್ಚಿಸಲಾಗುತ್ತದೆ. ಬಹುದರ ವಿಧಾನಗಳಲ್ಲಿ ಆರ್ಬಿಐ ಬಹುಭದ್ರತಾ ಹರಾಜುಗಳನ್ನು ಬಳಸಿಕೊಳ್ಳುವ ಮೂಲಕ ಎಸ್ಡಿಎಲ್ಗಳನ್ನು ಖರೀದಿಸಲಿದೆ. ಈ ಹರಾಜಿನ ಫಲಿತಾಂಶವನ್ನು ಅಂದೇ ಪ್ರಕಟಿಸಲಾಗುತ್ತದೆ. ಕೋವಿಡ್ ಸೋಂಕು ನಿಯಂತ್ರಣದಲ್ಲಿ ಸೂಕ್ತ ವರ್ತನೆಗಳ ಬದಲಾವಣೆ ಕುರಿತು ಕೇಂದ್ರ ಆರೋಗ್ಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ. ಹರ್ಷವರ್ಧನ್ ವಿಜ್ಞಾನ, ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ಕೈಗಾರಿಕಾ ಸಂಶೋಧನಾ ಮಂಡಳಿಯ ಪ್ರಮುಖರೊಂದಿಗೆ ನಿನ್ನೆ ಸಮಾಲೋಚನೆ ನಡೆಸಿದರು. ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ವ್ಯಾಪಕ ಕ್ರಮಗಳನ್ನು ಕೈಗೊಂಡಿದ್ದು, ಸರ್ಕಾರದ ಜೊತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯವೂ ಕೂಡ ಕೈಜೋಡಿಸಬೇಕು. ಸಿಎಸ್ಐಆರ್, ಜೈವಿಕ ತಂತ್ರಜ್ಞಾನ ವಲಯ ಕೂಡ ಕೈಜೋಡಿಸಬೇಕು. ಆರೋಗ್ಯ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಮತ್ತಷ್ಟು ಪ್ರಗತಿ ಸಾಧಿಸಬಹುದು ಎಂದರು.
दिल्ली के स्कूलों के बच्चों को इन्वॉल्व करने के लिए 2-3 मीटिंगें डायरेक्टर एजुकेशन के साथ करनी पड़ी और हमने धीरे धीरे करके एक योजना बनाई। ये सिर्फ मैंने उदाहरण इसलिए दिया कि आप भी अपने अपने सिस्टम्स में देखिए कि कैसे कभी कभी हट के थोड़ा सा आप अपने इंस्टीट्यूशंस में जिम्मेदार ऐसे लोगों को सोसाइटी के बुलाइए, उनको चाय पर बुलाइए, उनसे बातचीत करिए, उनके थ्रू इसको आंदोलन को अपने शहर में विकसित करने के लिए योजना बनाइए। और इसके साथ साथ अगर आवश्यकता पड़ती है और ज़रूरी समझे तो मुझे लगता है करने में भी कोई हर्जा नहीं है। अपने अपने इंस्टीट्यूशंस में इसके लिए एक प्रेस कॉन्फ्रेंस बुलाइए, आप लोग खुद उसको एड्रेस करिए और उसके माध्यम से वहाँ के लोगों को आप अपील करिए कि कुछ नहीं हम आपसे मांगते हैं, हम आपसे हाथ जोड़कर यही मांगते हैं कि इस फेस्टिवल के सीजन में प्रिकॉशंस अच्छी तरह लेना है और आपको ये कोविड एप्रोप्रिएट बिहेवियर इसको बिल्कुल नहीं भूलना है। ವಿಶ್ವ ಬ್ಯಾಂಕ್ನ ಅಭಿವೃದ್ಧಿ ಸಮಿತಿಯ 102ನೇ ಸಭೆ ನಿನ್ನೆ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಂಡು ಕೋವಿಡ್ ಸಂಕಷ್ಟ ಪರಿಸ್ಥಿತಿಯಿಂದ ಅಭಿವೃದ್ಧಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಂತಾಗಿದೆ. ಇದರಿಂದಾಗಿ ನಗರ ಮತ್ತು ಗ್ರಾಮೀಣ ಭಾಗದ ಜನರ ಹಿತರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಅತಿ ದೊಡ್ಡ ಆತ್ಮನಿರ್ಭರ ಪ್ಯಾಕೇಜ್ ಪ್ರಕಟಿಸಿದ್ದು, ಇದರಿಂದ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಿದೆ ಎಂದು ಹೇಳಿದರು. ಸೋಂಕಿನಿಂದ ಉಂಟಾಗುವ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದು, ಇದರಿಂದ ಹೆಚ್ಚಿನ ತೊಂದರೆ ತಪ್ಪಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಇಂದು ಅಂತಾರಾಷ್ಟ್ರೀಯ ಬಡತನ ನಿರ್ಮೂಲನಾ ದಿನ. ಬಡತನ ಸಮಸ್ಯೆ ನೀಗಿಸಲು ವಿಶ್ವದಾದ್ಯಂತ ಹಲವಾರು ಕಾರ್ಯಕ್ರಮಗಳು ಹಾಗೂ ನೀತಿ ನಿರೂಪಣೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಅದರಲ್ಲೂ ಪ್ರಮುಖವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಡತನ ನಿರ್ಮೂಲನೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆಯಲ್ಲಿ ಭಾರತದ ಉಪಪ್ರತಿನಿಧಿಯಾದ ನಾದಿಯಾ ರಶೀದ್, ಬಡತನ ನಿರ್ಮೂಲನೆಗೆ ಭಾರತ ಹಲವಾರು ರಚನಾತ್ಮಕ ಕ್ರಮಗಳನ್ನು ಕೈಗೊಂಡು ಉತ್ತಮ ಪ್ರಗತಿ ಸಾಧಿಸುತ್ತಿದೆ ಎಂದು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಬಡತನ ರೇಖೆಗಿಂತ ಕೆಳಗಿರುವವರನ್ನು ಮೇಲೆತ್ತಲು ಸಮಾಜದಲ್ಲಿ ಸಮಾನತೆ ಸಾಧಿಸಲು ಎಲ್ಲರೂ ಕೈ ಜೋಡಿಸಬೇಕು. ಆರ್ಥಿಕ ಸಾಮಾಜಿಕವಾಗಿ ಸಮಾನತೆ ಸಾಧಿಸುವುದು ನಮ್ಮೆಲ್ಲರ ಗುರಿಯಾಗಬೇಕು ಎಂದು ಟ್ವೀಟ್ ಮಾಡಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣಾ ಚಟುವಟಿಕೆ ತೀವ್ರಗೊಂಡಿದೆ. 2ನೇ ಹಂತದ ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆ ಇಂದು ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಬಿಹಾರದಲ್ಲಿ 12 ಚುನಾವಣಾ ರ್ಯಾಲಿಗಳನ್ನುದ್ದೇಶಿಸಿ ಮಾತನಾಡಲಿದ್ದು, ಇದೇ 23ರಂದು ಸಾಸಾರಾಂನಲ್ಲಿ ಮೊದಲ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಮಧ್ಯೆ ಇಂದು ಕಾಂಗ್ರೆಸ್ ಆರ್ಜೆಡಿ ಮಹಾಗಠಬಂಧನ್ನಿಂದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಸಿನಿಮಾ ಪ್ರದರ್ಶನಕ್ಕೆ ಅನುಮತಿ ದೊರೆತಿದ್ದರೂ ವಿಜಯಪುರ ಜಿಲ್ಲೆಯಲ್ಲಿ ಚಿತ್ರಮಂದಿರಗಳನ್ನು ತೆರೆಯದಿರಲು ತೀರ್ಮಾನಿಸಲಾಗಿದೆ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಚಿತ್ರಮಂದಿರಗಳು ಭಾರೀ ನಷ್ಟ ಅನುಭವಿಸುತ್ತಿದ್ದು, ಇದೀಗ ಚಿತ್ರಮಂದಿರಗಳನ್ನು ತೆರೆದು ಪ್ರೇಕ್ಷಕರು ಬರದಿದ್ದರೆ ನಷ್ಟದ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಆತಂಕವಿದೆ. ಹೀಗಾಗಿ ಸದ್ಯಕ್ಕೆ ಚಿತ್ರಮಂದಿರಗಳನ್ನು ತೆರೆಯದಿರಲು ನಿರ್ಧರಿಸಿದ್ದಾರೆ. ಇದರಿಂದ ಸಿನಿಮಾ ಪ್ರಿಯರ ನಿರೀಕ್ಷೆ ಹುಸಿಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಚಿತ್ರಮಂದಿರ ಮಾಲೀಕ ಶ್ರವಣಕುಮಾರ ಮಹೇಂದ್ರಕರ, ಕೊರೋನಾ ಸೋಂಕಿನ ಕಾರಣದಿಂದ ಚಿತ್ರಮಂದಿರಗಳು ಭಾರೀ ನಷ್ಟ ಅನುಭವಿಸಿವೆ. ಸದ್ಯಕ್ಕೆ ಯಾವುದೇ ಹೊಸ ಸಿನಿಮಾಗಳು ತೆರೆ ಕಾಣುತ್ತಿಲ್ಲ. ಹೀಗಿರುವಾಗ ಚಿತ್ರಮಂದಿರ ತೆರೆದರೆ ವಿದ್ಯುತ್ ಬಿಲ್ ಪಾವತಿಸಲು ಸಹ ಕಷ್ಟವಾಗುತ್ತದೆ ಎಂದು ಹೇಳಿದರು. ಇವತ್ತು 8 ತಿಂಗಳಿಂದ ನಮ್ಮ ಥಿಯೇಟರ್ ಇದೆ, ಮಿನಿಮಮ್ ಚಾರ್ಜ್ ಅಂತ ಕಡಿಮೆ ಮಾಡ್ರಿ ಮತ್ತು 1 ವರ್ಷ ಅಂತ ನಮ್ಗೆ ಕಡಿಮೆ ಮಾಡ್ರಿ ಅಂತ ಬೇಡಿಕೆ ಮಾಡ್ತಾ ಇದ್ದೀವಿ. ಇವತ್ತು 8 ತಿಂಗಳಿಂದ ಪಿಕ್ಚರ್ ಪ್ರೊಡಕ್ಷನ್ ಇಲ್ಲ. ದೊಡ್ಡ ಪಿಕ್ಚರ್ ಅವರು ಡಿಸೆಂಬರ್ ಆದ್ಮೇಲೆ ಪಿಕ್ಚರ್ ಮಾಡಿದ್ರು. ಯಾಕಂದ್ರೆ ಪ್ರೀ ದೀಪಾವಳಿ ಮತ್ತು ದಸರಾ ಕಲೆಕ್ಷನ್ ಆಗೋದಿಲ್ಲ. ನಾವು ಒಂದು ಈಗ ನಿರ್ಧಾರ ಮಾಡಿದ್ದೀವಿ, ಯಾವಾಗ ತನಕ ಗೌರ್ಮೆಂಟ್ ನಮ್ಗೆ ಇದು ಸಹಾಯ ಮಾಡೋದಿಲ್ಲ ಅಷ್ಟು ತನಕ ನಾವು ಥಿಯೇಟರ್ ಚಿತ್ರಮಂದಿರ ಚಾಲೂ ಮಾಡೋದಿಲ್ಲ. ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್. ಸಿನಿ ಪ್ರೇಮಿ ರವಿಕಾಂತ ಮುರುಗೋಡ, ಸರ್ಕಾರ ಚಿತ್ರಮಂದಿರಗಳ ಪುನರಾರಂಭಕ್ಕೆ ಅನುಮತಿ ನೀಡಿದ್ದರೂ ಚಿತ್ರಮಂದಿರಗಳನ್ನು ತೆರೆದಿಲ್ಲ. ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಪುನರಾರಂಭಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದರು. ಸಿನಿ ಪ್ರಿಯರಿಗೆ ಅನುಕೂಲವಾಗತಕ್ಕಂಥ ರೀತಿಯಲ್ಲಿ ಟಾಕೀಸ್ಗಳನ್ನು ಬೇಗನೆ ಓಪನ್ ಮಾಡಿಸಬೇಕು. ಈ ಒಂದು ಕಾಯ್ದೆ ಬರೀ ಕಾಗದಡಿಯಲ್ಲಿ ಕೂಡಬಾರದು ಅಂತ ಹೇಳಿ ನಮ್ದು ಇಚ್ಛೆ. ಮತ್ತು ನಾವು ಮನರಂಜನೆಗೋಸ್ಕರ ಟಾಕೀಸ್ಗಳನ್ನ ಬಹಳ ಅವಲಂಬಿಸೀವಿ. ಮೊನ್ನೆ ಲಾಕ್ಡೌನ್ ಓಂಕಾರ ಮುಸ್ಲಿ,
ಸರ್ಕಾರದ ಆದೇಶದಂತೆ ಚಿತ್ರಮಂದಿರಗಳನ್ನು ತೆರೆದು ಮನರಂಜನೆಗೆ ಅವಕಾಶ ಕಲ್ಪಿಸಬೇಕು ಎಂದರು. ಥಿಯೇಟರ್ ಮಾಲೀಕರು ಹೇಳೋದೇನೆಂದರೆ ಈಗ ನಮಗೆ ಪ್ರೇಕ್ಷಕರು ಬರೋದಿಲ್ಲ, ಲಾಸ್ ಆಗುತ್ತೆ, ಬರೀ 50% ಇದು ಕೊಟ್ಟಿರೋದ್ರಿಂದ ಥಿಯೇಟರ್ ಮಾಲೀಕರು ಥಿಯೇಟರ್ ತೆಗೆಯೋಕ್ಕೆ ಒಪ್ಪುತ್ತಿಲ್ಲ. ಕೋವಿಡ್ ಸೋಂಕು ಪತ್ತೆಗೆ ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡುವ ಪ್ರಯೋಗಾಲಯಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಎಚ್ಚರಿಸಿದ್ದಾರೆ. ಖಾಸಗಿ ಪ್ರಯೋಗಾಲಯಗಳಲ್ಲಿ ಸೋಂಕು ಪತ್ತೆ ಪರೀಕ್ಷೆಗೆ ನಿಗದಿಪಡಿಸಲಾಗಿರುವ ದರಗಳನ್ನು ತಾಂತ್ರಿಕ ಸಲಹಾ ಸಮಿತಿ ಮರುಪರಿಶೀಲನೆ ಮಾಡಿದ್ದು, ಪರಿಷ್ಕೃತ ದರ ನಿಗದಿಪಡಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಹೇಳಿದ್ದಾರೆ. ಮಾದರಿ ಸಂಗ್ರಹಕ್ಕೆ ₹400, ಸರ್ಕಾರದ ಶಿಫಾರಸ್ಸಿನ ಮೇರೆಗೆ ನಡೆಯುವ ಆರ್ಟಿಪಿಸಿಆರ್ ಪರೀಕ್ಷೆಗೆ ₹800, ಖಾಸಗಿಯಾಗಿ ಪರೀಕ್ಷೆ ಮಾಡಿಸಿಕೊಳ್ಳುವವರಿಗೆ ₹1,200 ನಿಗದಿಪಡಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಆನೇಕಲ್ನಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರಿಂದ ಕೊರೋನಾ ಜನಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಆನೇಕಲ್ ನ್ಯಾಯಾಲಯದಿಂದ ಆರಂಭವಾದ ಜಾಥಾ ದೇವರಕೊಂಡಪ್ಪ ವೃತ್ತದ ಮೂಲಕ ಗಾಂಧಿ ಚೌಕದವರೆಗೆ ಮುಂದುವರೆಯಿತು. ಸಿವಿಲ್ ನ್ಯಾಯಾಲಯದ ಹಿರಿಯ ಹಾಗೂ ಕಿರಿಯ ನ್ಯಾಯಾಧೀಶರು ಭಾಗವಹಿಸಿ ಮಾಸ್ಕ್ ಧರಿಸದೇ ಇರುವವರಿಗೆ ಮಾಸ್ಕ್ ವಿತರಿಸಿ ಮುಖಗವಸಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು. ಮಾಸ್ಕ್ಗಳಿಲ್ಲದೆ ಸಾಮಾಜಿಕ ಅಂತರ ಇವತ್ತು ನಾನೇನು ಹೇಳಿದೆ, ಈ ಪ್ರಾಧಿಕಾರಗಳು ನಿಮ್ಮ ಈ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕ ಚಂದ್ರಶೇಖರ್, ಸಾರ್ವಜನಿಕ ಸ್ಥಳದಲ್ಲಿ ಜನರು ಮಾಸ್ಕ್ ಧರಿಸದೆ ಮತ್ತು ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳದೆ ಇರುವುದು ಸರಿಯಾದ ಕ್ರಮವಲ್ಲ. ಕೊರೋನಾ ಸೋಂಕಿನಿಂದ ನಮ್ಮನ್ನು ಮತ್ತು ನಮ್ಮ ಜೊತೆಯವರನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಎಂದರು. ಸಂದೇಶ ಸಾರಬೇಕು ಅನ್ನೋ ಒಂದು ವಿಚಾರವಾಗಿ ಇವತ್ತು ಒಂದು ನ್ಯಾಯಾಧೀಶರುಗಳು ಎಲ್ಲರೂ ಒಳಗೊಂಡಂತೆ ವಕೀಲರುಗಳು, ಪೊಲೀಸವರು ಮತ್ತು ಆರೋಗ್ಯ ಇಲಾಖೆ ಎಲ್ಲರನ್ನ ಒಳಗೊಂಡಂತೆ ಈ ಒಂದು ಜಾಥಾವನ್ನು ಬಂದಿದ್ದೇವೆ. ಹಾಗಾಗಿ ಸಾರ್ವಜನಿಕರಲ್ಲಿ ಈ ಒಂದು ಮಹಾಮಾರಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಕೀಲರ ಸಂಘದ ಅಧ್ಯಕ್ಷ ಪಟಾಪಟ್ ಪ್ರಕಾಶ್, ಸಾರ್ವಜನಿಕರಲ್ಲಿ ಕೊರೋನಾ ಸೋಂಕಿನ ಕುರಿತಾಗಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಜಾಥಾ ಹಮ್ಮಿಕೊಳ್ಳಲಾಗಿದ್ದು, ಪ್ರತಿಯೊಬ್ಬರೂ ಸರ್ಕಾರ ಮಾರ್ಗಸೂಚಿಯನ್ನು ಪಾಲಿಸಬೇಕು ಎಂದರು. ಸ್ಥಳಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡದೆ ಗುಂಪಾಗಿ ಮತ್ತು ಅಶುದ್ಧವಾಗಿ ನಡ್ಕೋತಾ ಇರೋದನ್ನ ಜಾಗೃತಿ ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾಥಾದಲ್ಲಿ ಎಲ್ರಿಗೂ ಕೂಡ ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 62,212 ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 74,32,681ಕ್ಕೆ ಏರಿಕೆಯಾಗಿದೆ. ಈವರೆಗೆ 65,24,596 ಕೊರೋನಾ ಸೋಂಕಿತರು ಗುಣಮುಖರಾಗಿದ್ದು, ಸುಮಾರು 7,95,087 ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆಯಲ್ಲಿ ಭಾರತ ಸುಧಾರಣೆಯತ್ತ ಸಾಗಿದ್ದು, ಚೇತರಿಕೆ ಪ್ರಮಾಣ 87.78%ರಷ್ಟಿದೆ. ಒಟ್ಟು 1,12,998 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ 1.52%ರಷ್ಟಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೋವಿಡ್-19ಕ್ಕೆ ಅಭಿವೃದ್ಧಿಪಡಿಸಲಾಗುತ್ತಿರುವ ರೆಮಿಡಿಸಿವಿರ್ ಅಷ್ಟೇನು ಪರಿಣಾಮಕಾರಿಯಾದ ಫಲಿತಾಂಶವನ್ನು ನೀಡದಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಪರ್ಯಾಯ ಔಷಧಗಳನ್ನು ಅಭಿವೃದ್ಧಿಪಡಿಸುವತ್ತ ಚಿಂತನೆ ನಡೆಸಿದೆ. ಈ ಬಗ್ಗೆ ಮಾತನಾಡಿದ ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶಕ ಟೆಡ್ರಸ್ ಅಧನಾಮ್ ಘೆಬ್ರೆಯೆಸಸ್, ವೈರಸ್ ನಿರೋಧಕ ಔಷಧವಾಗಿರುವ ರೆಮಿಡಿಸಿವಿರ್ ಅನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆದರೆ ಇದರ ಪರಿಣಾಮ ಅತ್ಯಲ್ಪ ಪ್ರಮಾಣದಿಂದ ಕೂಡಿದೆ ಮತ್ತು ಸೋಂಕು ಪೀಡಿತ ರೋಗಿಗಳ ಮೇಲೆ ಯಾವುದೇ ಪರಿಣಾಮವನ್ನು ಬೀರಿಲ್ಲ ಎಂದು ಹೇಳಿದರು. ಯುಎಸ್ನ ಗಿಲಿಡ್ ಸೈನ್ಸಸ್ ಕಂಪನಿ ಈ ಔಷಧವನ್ನು ಅಭಿವೃದ್ಧಿಪಡಿಸಿದೆ. ಈ ಔಷಧಿಯ ಪರೀಕ್ಷೆ ನಡೆಸಿದೆಯಾಗಿದೆಯಾದರೂ ಅದು ಸ್ಥಿರವಾದ ಫಲಿತಾಂಶಗಳನ್ನು ನೀಡಿಲ್ಲ ಎಂದರು. ಈ ಹಿನ್ನೆಲೆಯಲ್ಲಿ ಅತ್ಯಂತ ಜರೂರಾಗಿ ಪರಿಣಾಮಕಾರಿಯಾದಂತಹ ಮತ್ತೊಂದು ಆಂಟಿಬಾಡೀಸ್ ಮತ್ತು ಆಂಟಿವೈರಲ್ ಔಷಧವನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ಹೇಳಿದ ಅವರು, ಈ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ವಲಯಗಳಲ್ಲಿ ನಿರೀಕ್ಷೆಗೂ ಮೀರಿ ಬೆಳೆಯುತ್ತಿರುವ ಬೆಂಗಳೂರು ಮಹಾನಗರದಲ್ಲಿ ಗ್ರಾಮೀಣ ಸಂಸ್ಕೃತಿ, ಸ್ವಾವಲಂಬನೆಯ ಸಮಗ್ರ ಶ್ರಮ ಬದುಕನ್ನು ಒಳಗೊಂಡ ಅಪ್ಪಟ ಗ್ರಾಮೀಣ ಸೊಗಡು ಪ್ರತಿಬಿಂಬಿಸುವ ಮಾದರಿ ಗ್ರಾಮ ಸಜ್ಜಾಗಿದೆ. ಈ ಕುರಿತು ಒಂದು ವರದಿ. ಈ ಮಾದರಿ ಪಾರಂಪರಿಕ ಗ್ರಾಮದಲ್ಲಿ ಎಲ್ಲವೂ ಇದೆ.
ಈ ಕಲಾ ಕೇಂದ್ರದಲ್ಲಿ ರಾಜ್ಯದ ನಾನಾ ಸಂಸ್ಕೃತಿ, ಜಾನಪದ, ಭಾಷಾ ವೈವಿಧ್ಯತೆ, ವೇಷಭೂಷಣ, ಕೃಷಿ ಕೇಂದ್ರಿತ ಬದುಕನ್ನು ಚಿತ್ರ, ಶಿಲ್ಪ, ವಾಸ್ತುಶಿಲ್ಪ ಕಲೆಗಳ ಮೂಲಕ ಕಟ್ಟಿಕೊಡಲಾಗಿದೆ. ದೇಸಿ ಕ್ರೀಡೆಗಳ ಮಹತ್ವ ಸಾರುವ ಈ ಗ್ರಾಮ ಜಗಮಗಿಸುವ ಆಧುನಿಕ ಮಾಲ್ಗಳ ಬದಲಿಗೆ ರೈತ ಸಂತೆ ಅತ್ಯಂತ ಆಕರ್ಷಕವಾಗಿ ಕಂಗೊಳಿಸುತ್ತಿದೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಕೊಂಡಿರುವ ಗ್ರಾಮಗಳ ಸ್ವಾವಲಂಬಿ ಬದುಕು ನಮ್ಮ ಕಣ್ತೆರೆಸುತ್ತದೆ. ಈ ಸಂಸ್ಥೆ ವಿಶೇಷವಾಗಿ ಟ್ರೈನಿಂಗ್ ಕೊಡೋಕ್ಕೋಸ್ಕರ ಇದೆ. ಟ್ರೈನಿಂಗ್ನ ರಿನ್ಯೂವಬಲ್ ಫೀಲ್ಡ್ನಲ್ಲಿ, ಸೋಲರ್ನಲ್ಲಿ, ವೇಸ್ಟ್ ಮ್ಯಾನೇಜ್ಮೆಂಟ್, ಹೈಡ್ರೋ, ವಾಟರ್ ಹಾರ್ವೆಸ್ಟಿಂಗ್ ಇದ್ರ ಬಗ್ಗೆ ಇತ್ತು. ಇದರಲ್ಲಿ ಕೆಲವು ಖಾಲಿ ಜಾಗ ಇತ್ತು, 3-4 ಎಕರೆ. ಅದರಲ್ಲಿ ಕರ್ನಾಟಕ ಸರ್ಕಾರ ಒಂದು ಯೋಜನೆ ಮಾಡಿದ್ದಾರೆ. ನಾಗರಿಕತೆ ಬೆಳೆದಂತೆ ಪರಸ್ಪರ ವಸ್ತುಗಳ ವಿನಿಮಯ ಪದ್ಧತಿಯನ್ನು ಅಳವಡಿಸಿಕೊಂಡ ನಮಗೆ ಇಲ್ಲಿ ಅದರ ಪ್ರತಿಬಿಂಬವೂ ಕಣ್ಣಿಗೆ ಕಟ್ಟುತ್ತದೆ. ಕಸುಬುಗಳ ಆಧಾರಿತ ಜನಜೀವನ, ಗ್ರಾಮ ಆಡಳಿತ, ಭಾರತೀಯ ವೈದ್ಯ ಪದ್ಧತಿ, ವೈದಿಕತೆ, ಗೃಹ ಕೈಗಾರಿಕೆ ಹೀಗೆ ಹಲವು ಆಯಾಮಗಳನ್ನು ಈ ಗ್ರಾಮ ತೆರೆದಿಡುತ್ತದೆ. ಜೀವನ ಮೌಲ್ಯ ಅನಾವರಣಗೊಂಡಿರುವ ಇಲ್ಲಿ ಸುತ್ತಾಡುವುದು ಒಂದು ವಿಶೇಷ ಅನುಭವ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಅಭಿವೃದ್ಧಿ ಸಂಸ್ಥೆ ಕಾರ್ಯಕಾರಿ ನಿರ್ದೇಶಕ ಮನೋಜ್ ಕುಮಾರ್ ಶುಕ್ಲಾ ಈ ಮಾದರಿ ಪಾರಂಪರಿಕ ಗ್ರಾಮವನ್ನು 13,24,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದು, ಗ್ರಾಮೀಣ ಬದುಕಿನ ಬಹು ಆಯಾಮವನ್ನು ಇದು ತೆರೆದಿಡುತ್ತದೆ ಎಂದರು. ಪ್ರತಿಯೊಂದು ತರಹದ ಜೀವನ ಇದರಲ್ಲಿ ತೋರಿಸಿದ್ದಾರೆ. ಇದು ನೋಡಕ್ಕೆ ಫುಲ್ ಜೀವಂತ ಕಾಣ್ತದೆ. ಬರೀ ಗೊಂಬೆ ಇಲ್ಲ, ನೋಡಕ್ಕೆ ಜೀವಂತ ಕಾಣ್ತದೆ. ಎಲ್ಲರಿಗೆ ಜನಗೆ ತೋರಿಸಕ್ಕೆ ಯಾವ ತರಹದ ಹೆಂಗೆ ಜೀವನ ಇರ್ತಾ ಇತ್ತು ಇದು ನೋಡಿಬಿಟ್ಟು ಪೀಪಲ್ ವಿಲ್ ಅಪ್ರಿಸಿಯೇಟ್. ಎಲ್ಲರಿಗೆ ನಮ್ದು ಹಳೆ ಕಾಲನ ಚೆನ್ನಾಗಿರ್ತಾ ಇತ್ತು. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡಿದ್ದಾರೆ. ಚೈನಾ ತೈಪೆಯಾದ ಸು ತಿಯೆನ್ ಚೆನ್ ವಿರುದ್ಧ 20-22, 13-21 ಹಾಗೂ 16-21 ಅಂತರದಲ್ಲಿ ಪರಾಭವಗೊಂಡಿದ್ದು, ಸೆಮಿಫೈನಲ್ ಪ್ರವೇಶಿಸುವ ಅವರ ಕನಸು ಭಗ್ನಗೊಂಡಿದೆ. ವಿಶ್ವದ 2ನೇ ಶ್ರೇಯಾಂಕಿತ ಆಟಗಾರ ಕೆ ಶ್ರೀಕಾಂತ್ ವಿರುದ್ಧ ಮೊದಲ ಗೇಮ್ನಲ್ಲಿ ಸೋತಿದ್ದು, ನಂತರ 1 ಗಂಟೆ 2 ನಿಮಿಷಗಳ ಹೋರಾಟ ನಡೆಸಿ ಗೆಲುವು ಸಾಧಿಸಿದರು. ಈ ಮೂಲಕ ಟೂರ್ನಿಯಲ್ಲಿ ಭಾರತದ ಆಟಗಾರರ ಹೋರಾಟ ಅಂತ್ಯಗೊಂಡಿದೆ. ಲಕ್ಷ್ಯ ಸೇನ್ 2ನೇ ಸುತ್ತಿನಲ್ಲಿ, ಅಜಯ್ ಜಯರಾಮ್, ಶುಭಾಂಕರ್ ದೇ ಮೊದಲ ಸುತ್ತಿನಲ್ಲಿ ಪರಾಭವಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಸರಾ ಮಹೋತ್ಸವಕ್ಕೆ ಮೈಸೂರಿನಲ್ಲಿ ಚಾಲನೆ. ಸೋಂಕು ನಿಯಂತ್ರಣ ಕ್ರಮಗಳೇ ಶ್ರೀರಕ್ಷೆ. ಡಾಕ್ಟರ್ ಸಿಎನ್ ಮಂಜುನಾಥ್. ಸರಣಿ ಹಬ್ಬಗಳ ಹಿನ್ನೆಲೆ ಜನಸಂದಣಿ ನಿರ್ವಹಣೆಗೆ ಮಾರ್ಗಸೂಚಿ. ಪ್ರಯಾಣಿಕರ ರಕ್ಷಣೆಗೆ ರೈಲ್ವೆ ಮಂಡಳಿಯಿಂದ ಅಗತ್ಯ ಕ್ರಮ. ಬಿಹಾರದಲ್ಲಿ ರಂಗೇರಿದ ಚುನಾವಣಾ ಪ್ರಚಾರ. ಇದೇ 23ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಚುನಾವಣಾ ರ್ಯಾಲಿ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಪರಾಭವ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.